ನೆಲದಲ್ಲಿ ಕೂತು ನಾನು ಹೇಳ್ತಾ ಇದ್ದೇನೆ, ನನಗೆ ಇವತ್ತು ಸಹ ನಾನು ನನ್ನ ರೈತ ಬಂಧುಗಳಿಗೆ ಯಾರು ಕೊಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಕಾರ್ಯಕ್ರಮವನ್ನ ಕೊಟ್ಟಿದ್ದೇನೆ ಅಂತ ನಾನು 3 ಬಾರಿ ನನ್ನ ಒಂದು ಜೀವನದ ಬದುಕೇನಿದೆ, ನನಗೆ 3 ಬಾರಿ ಜನ್ಮವನ್ನ ತಾಯಿ ಚಾಮುಂಡೇಶ್ವರಿ ಕೊಟ್ಟಿದ್ದಾಳೆ. ಇವತ್ತು ನಾನು 3ನೇ ಬಾರಿ ಏನು ಬದುಕಿದ್ದೇನೆ. ಒಂದು 3 ತಿಂಗಳ ಹಿಂದೆ ಮತ್ತೆ ಪುನಃ 3ನೇ ಒಂದು ವಾರ ರಿಪ್ಲೇಸ್ಮೆಂಟ್ ಏನಾಗಿದೆ. ನನ್ನ ಆರೋಗ್ಯದ ಬಗ್ಗೆ ನಾನು ಚಿಂತೆ ಮಾಡಲ್ಲ, ಹಾಗೆ ನನಗೆ ಇರ್ತಕ್ಕಂಥ ಒಂದು ಸವಾಲು ನನ್ನ ಕುಟುಂಬಗಳ, ನನ್ನ ತಾಯಿದು, ನನ್ನ ರೈತ ಬಂಧುಗಳು, ನೆಮ್ಮದಿಯ ಬದುಕು, ನಮ್ಮ ಯುವಕರ ಉದ್ಯೋಗ, ಇದೆಲ್ಲವನ್ನ ಇವತ್ತು ಕಾರ್ಯರೂಪಕ್ಕೆ ಪ್ರಾಮಾಣಿಕವಾಗಿ ನಾನು ದುಡಿಮೆ ಮಾಡಲಿಕ್ಕೆ ನಾನಿವತ್ತು ತಯಾರಾಗಿದ್ದೇನೆ. ಯಾರ ಮಾತುಗಳಿಗೂ ನೀವು ಬೆಲೆ ಕೊಡಬೇಡಿ. ಬೆಳೆಸಿದ್ದೀರಿ ನೀವು, ನಿಮಗೆ ನಾವು ದ್ರೋಹ ಮಾಡಿದ್ರೆ, ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಿಗಳಿಗೆ ನಾನು ದ್ರೋಹ ಮಾಡಿದಾಗೆ ಅಂತಕ್ಕಂಥದ್ದು ನಾನು ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಇವತ್ತು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ, ನನ್ನ ಕಲ್ಪನೆಗಳೇ ಬೇರೆ ಇದೆ. ಸಂಪೂರ್ಣವಾದಂತಹ 5 ವರ್ಷದ ಸರ್ಕಾರ ಈ ನಾಡಿನ ಜನತೆ ನನ್ನ ಕೈಯಲ್ಲಿ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಈ ರಾಜ್ಯದಲ್ಲಿ ಹಲವಾರು ಬದಲಾವಣೆಗಳನ್ನ ನನ್ನ ಹಳ್ಳಿಯ ಜನತೆಯ ಬದುಕನ್ನು ಸರಿಪಡಿಸಲಿಕ್ಕೆ ನಾನು ಬರೀ ನಮ್ಮ ಒಕ್ಕಲಿಗ ಸಮಾಜಕ್ಕೆ ಹೇಳ, ನಾನು ಜಾತಿಗಿಂತ ಹೆಚ್ಚಾಗಿ ಮನುಷ್ಯತ್ವದ ಜಾತಿ ಏನಿದೆ ಅದನ್ನ ಗೌರವಿಸ್ತಕ್ಕಂಥವ್ರು. ನಾನು 5 ವರ್ಷದ ಸ್ವತಂತ್ರ ಸರ್ಕಾರ ನನ್ನ ಕೈಯಲ್ಲಿ ಈ ನಾಡಿನ ಜನತೆ ಕೊಟ್ಟಿದ್ರೆ ಇವತ್ತಿನ ಭ್ರಷ್ಟಾಚಾರದ ಬಗ್ಗೆ ನಾಡಿನ ಒಂದು ಸರ್ಕಾರಗಳು ಹಣವಲ್ಲ, ನಿಮ್ಮ ತೆರಿಗೆ ಹಣವನ್ನ ಲೂಟಿ ಮಾಡಿ ಯಾವ ರೀತಿ ಇವತ್ತು ಒಂದು ಭಯ ಭಕ್ತಿ ಇಲ್ಲದೆ ಇದ್ದಾರೆ, ಇದೆಲ್ಲದಕ್ಕೂ ಕಡಿವಾಣ ಹಾಕಿ ನನ್ನ ಜನತೆಯ ಬದುಕನ್ನು ಸರಿಪಡಿಸಬೇಕು ಅನ್ನೋದು ನನ್ನ ಜೀವನದ ಸವಾಲಿದೆ. ಈ ಮಣ್ಣಿಗೆ ನಾನು ಹೋಗೋದಕ್ಕಿಂತ ಮುಂಚೆ ಈ ನೆಲದಲ್ಲಿ ಮೂತಿಯನ್ನು ಮಾತನಾಡ್ತಾ ಇದ್ದೇನೆ. ಒಂದು ವಚನವನ್ನ ಕೊಡ್ತೇನೆ, ನನ್ನ ಮೇಲೆ ನಂಬಿಕೆ ಇಡಿ, ನಿಮ್ಮ ಆಶೀರ್ವಾದದಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು ನಾನು ಕೇಂದ್ರದ ಸಚಿವನಾಗಿದ್ದೇನೆ ಅಂತ ಹೇಳಿ ಎಲ್ಲಾ ಕೆಲಸಗಳನ್ನ ನಾನು ತಂದು ಕೊಡ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪರಿಸ್ಥಿತಿಗಳು ಏನಿದೆ ನನಗೆ ಗೊತ್ತಿದೆ. ನನಗೆ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋದಕ್ಕೂ ಕೇಂದ್ರದಲ್ಲಿ ಸಚಿವನಾಗಿ ಕೆಲಸ ಮಾಡ್ಲಿಕ್ಕೂ ವ್ಯತ್ಯಾಸ ಇದೆ. ಆದ್ರೆ ಒಂದು ಮಾತನ್ನ ಕೊಡ್ತೇನೆ, ಈಗಾಗಲೇ 2 ತಿಂಗಳು ನಾನು ಮಂತ್ರಿಯಾಗಿ ಈ ರಾಜ್ಯದಲ್ಲಿ ಕೆಲಸವನ್ನೇನು ಪ್ರಾರಂಭ ಮಾಡಿದ್ದೇನೆ. ರಾಷ್ಟ್ರದಲ್ಲಿ ಒಂದು ಮಂಡ್ಯ ಜಿಲ್ಲೆಯ ನಮ್ಮ ಯುವಕರಿಗೆ ಕೆಲವು ಕಾರ್ಖಾನೆಗಳನ್ನ ತರಬೇಕು ಅಂತಕ್ಕಂಥದ್ದು ಒಂದು ಭಾಗ. ಹಲವಾರು ಜನ ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದೀರಿ, BE ಸಿವಿಲ್ ಮಾಡಿದ್ದೀರಿ, ಎಲೆಕ್ಟ್ರಾನಿಕ್ ಇಂಜಿನಿಯರ್ ಇದ್ದೀರಿ, BA BCom ಮಾಡಿದ್ದೀರಿ. ಈಗಾಗಲೇ ಸುಮಾರು ನಮ್ಮ ಕಚೇರಿಗೆ ಒಂದು 500ಕ್ಕೂ ಹೆಚ್ಚಿನ ನಮ್ಮ ಯುವಕರು, ನನ್ನ ಸಹೋದರಿಯರು ಕೆಲಸವನ್ನ ಕೇಳಿ ಅರ್ಜಿ ಕೊಟ್ಟಿದ್ದೀರಿ. ಸದ್ಯದಲ್ಲೇ ಹಲವಾರು ಬಾದ್ರೆ ಒಂದು ನಿಮಗೆ ಹೇಳೋದು, ಎಲ್ಲ ಮಂಡ್ಯ ಜಿಲ್ಲೆಯಲ್ಲೇ ಕೆಲಸ ಕೊಡ್ತೀವಿ ಅಂತ ಹೇಳಿ ತಾವು ಒತ್ತಡ ಹಾಕ್ಬಾರ್ದು. ನಿಮಗೆ ಒಳ್ಳೆಯ ದೊಡ್ಡ ಕಾರ್ಖಾನೆಗಳಲ್ಲಿ ಈಗಾಗಲೇ ಮಾತುಕತೆಯನ್ನು ಮಾಡ್ತಾ ಇದ್ದೇನೆ. ಎಲ್ಲಿ ಕೆಲಸ ಸಿಕ್ಕಿದ್ರು ಹೋಗ್ಲಿಕ್ಕೆ ನೀವು ತಯಾರಾಗಿರ್ಬೇಕು. ಒಳ್ಳೆಯ ಒಂದು ಕೆಲಸದಲ್ಲಿ ಹೆಚ್ಚಿನ ಒಂದು ನಿಮಗೆ ಅವಕಾಶಗಳಿದೆ, ಅವಕಾಶವನ್ನ ಬಳಕೆ ಮಾಡ್ಕೋಬೇಕು ಅನ್ನೋದು ಹೇಳ್ತೇನೆ. ಅದ್ರ ಜೊತೆಗೆ ನನ್ನ ರೈತರ ಬಗ್ಗೆ, ನನ್ನ ಮೂಲ ರೈತ, ನನ್ನ ಮೂಲ ನನ್ನ ಹಳ್ಳಿಯ ತಾಯಂದ್ರು, ನಿಮ್ಮ ಬದುಕನ್ನ ಸರಿಪಡಿಸ್ಲಿಕ್ಕೆ ನಾನು ಈಗಲೂ ಹೇಳಿದ್ದೇನೆ, ಭೂಮಿಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಕೈನಲ್ಲಿ ಭಗವಂತ ನನ್ನನ್ನ 3ನೇ ಬಾರಿ ಉಳಿಸಿರ್ತಕ್ಕಂಥದ್ದು, ನಿಮ್ಮ ಬದುಕನ್ನ ಸರಿಪಡಿಸುವಂತಕ್ಕಂಥದ್ದು ಆ ಭಗವಂತ ನನಗೆ ಕೊಟ್ಟಿರ್ತಕ್ಕಂಥ ಜೀವ ಇದೆ. ನಾನು ಒಂದು ಮಾತು ಕೊಡ್ತೇನೆ, ಪ್ರತಿ ಕುಟುಂಬಗಳು ನೆಮ್ಮದಿಯಿಂದ ಬದುಕಬೇಕು ಅಂತ ದಿನಗಳನ್ನ ತರಲಿಕ್ಕೆ ತಾಯಿಯ ಆಶೀರ್ವಾದದಿಂದ, ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದದಿಂದ ನನಗೆ ವಿಶ್ವಾಸ ಇದೆ. ಜನ ಇವತ್ತೇನು ಸರ್ಕಾರಗಳನ್ನು ನೋಡ್ತಾ ಇದ್ದಾರೆ, ಒಂದು ಬಾರಿ ಇಡೀ ರಾಜ್ಯದ ಜನತೆ ನನ್ನ ನಾಯಕತ್ವದಲ್ಲಿ 5 ವರ್ಷದ ಸರ್ಕಾರ ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನಿಟ್ಟಿದ್ದೇನೆ. ಆ 5 ವರ್ಷಗಳಲ್ಲಿ ನಾನು ಈ ನಾಡಿನ ಇವತ್ತು ಇರ್ತಕ್ಕಂಥ ನಿಮ್ಮ ಹಣ, ನನ್ನ ಹಣ ಅಲ್ಲ, ಇದು ಈ ರಾಜ್ಯದ 6.5 ಕೋಟಿ ಜನತೆ ತೆರಿಗೆಯ ರೂಪದಲ್ಲಿ ಸರ್ಕಾರದ ಖಜಾನೆಗೆ ಹಣವನ್ನು ತುಂಬಿಸ್ತೀರಿ. ನಿಮ್ಮ ಕುಟುಂಬಗಳನ್ನ ನೆಮ್ಮದಿಯಿಂದ ಬದುಕಲಿಕ್ಕೆ
ಒಬ್ಬ ಸಾಮಾನ್ಯ ಕುಟುಂಬ ಇರಲಿ, ಆ ಕಾರ್ಯಕ್ರಮಗಳನ್ನ ತರದೇ ಇದ್ರೆ ಸಾರ್ವಜನಿಕವಾಗಿ ನಿಮ್ಮ ಮುಖ ತೋರಿಸಲ್ಲ. ನಾನು ಆ ಶಪಥ ನಾನು ಮಾಡಿದ್ದೇನೆ, ಈ ಮಣ್ಣಿನಲ್ಲಿ ಶಪಥ ಮಾಡ್ತಾ ಇದ್ದೇನೆ. ಬಹಳ ಜನ ನಮ್ಮಿಂದ ಬೆಳೆದಂತವ್ರು ಯಾವ್ಯಾವ ರೀತಿ ನಮ್ಮನ್ನ ಮಾತನಾಡ್ತಾರೆ ನಮ್ಮ ಬಗ್ಗೆ ಅನ್ನೋದು ಗೊತ್ತು ನನಗೆ. ಆದ್ರೆ ನನಗೇನು ಬೇಜಾರಿಲ್ಲ. ನನಗೆ ಬೇಕಾಗಿರೋದು, ನಾನು ಈ ಭೂಮಿ ಹೋಗ್ತೀನಲ್ಲ, ಆ ಭೂಮಿ ಹೋಗೋ ದಿನ ಇಲ್ಲಪ್ಪ ಈ ಹುಡುಗ ಒಳ್ಳೆ ಕೆಲಸ ಮಾಡಿ ನಮ್ಮನ್ನ ಉಳಿಸಿದ್ದಾನೆ, ನಮ್ಮ ಕುಟುಂಬಗಳನ್ನು ಉಳಿಸಿದ್ದಾನೆ ಅನ್ನೋದು ಆ ಭೂಮಿಗೆ ನಾನು ಹೋಗ್ತಕ್ಕಂಥ ದಿನ ನೀವು ನನಗೇನೊಂದು ಪ್ರೀತಿಯಿಂದ ಕಣ್ಣಲ್ಲಿ ನೀರು ಹಾಕ್ತೀರಿ, ಅದು ನನ್ನ ಆಸ್ತಿ ಅಂತಕ್ಕಂಥದ್ದನ್ನ ನಾನು ಇವತ್ತು ತಿಳ್ಕೊಂಡಿದ್ದೇನೆ. ಅದರಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿದ್ದೇನೆ, ತುಂಬುರುದಿಂದ ಬಂದಿದ್ದೇನೆ. ನಿಮ್ಮಗಳ ಜೊತೆನಲ್ಲಿ ನಿಮ್ಮ ಕಷ್ಟ ಸುಖಗಳಲ್ಲಿ ನಾನು ಬದುಕಬೇಕು ಅನ್ನೋದೇ ನನ್ನ ಚಿಂತನೆ ಇರ್ತಕ್ಕಂಥದ್ದು. ಇವತ್ತು ಪುಟ್ಟರಾಜಣ್ಣ ಅವರಿಗೆ ವಿಶೇಷವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಪುಟ್ಟರಾಜಣ್ಣ ಅವರು ಇವತ್ತು ನಾನು ಏನೊಂದು ಮಾತು ಹೇಳಿದೆ, ಇಲ್ಲ ಈ ಬಾರಿ ನಾನು KRS ಜಲಾಶಯ ಏನ್ ತುಂಬಿದೆ, ಕಳೆದ 2 ವರ್ಷ ನಮ್ಮ ರೈತರು ನೊಂದಿದ್ದಾರೆ, ಈ ಬಾರಿ ಮತ್ತೆ ಪುನಃ ನಾನು ಯಾವೊಂದು ಹರಳೆಕುಪ್ಪ ಗ್ರಾಮದಲ್ಲಿ ಕಳೆದ ಬಾರಿ ಬಂದು ನಾನೇನ್ ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ, ಇವತ್ತು ಬಂದು ನನ್ನ ತಾಯಂದ್ರ ಜೊತೆ ಊಟ ಮಾಡಿ ಅವ್ರ ಜೊತೆಯಲ್ಲಿ ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಬಂದಿದ್ದೇನೆ. ಇವತ್ತು ನಿಮ್ಮೆಲ್ಲರಿಗೆ ನನ್ನ ಒಂದು ವಾಗ್ದಾನ ಕೊಡ್ತಾ ಇದ್ದೇನೆ. 2 ತಿಂಗಳಾಗಿದೆ, ಯಾರು ನನ್ನ ಮೇಲೆ ಅನುಮಾನ ಪಡಬೇಡಿ. ನಾನು ಯುವಕರಿಗೆ ವಿಶೇಷವಾಗಿ ಏನಪ್ಪಾ ನಮ್ಮ ಕುಮಾರಣ್ಣ ಏನೋ ಮಂಡ್ಯದಲ್ಲಿ ಗೆದ್ದು ನಾವು ಕಳಿಸಿದ್ರೆ ಏನೋ ಮಂಡ್ಯಕ್ಕೆ ತಂದು ಬಿಡ್ತಾನೆ ಅಂತ ಹೇಳಿ ಆಸೆ ಇಟ್ಕೊಂಡಿದ್ದು, ಇನ್ನು ಏನೋ ಕಾರ್ಯಕ್ರಮ ಕಾಣ್ತಾ ಇಲ್ವಲ್ಲ ಅಂತ ಹೇಳಿ ಯಾವ ನಿರಾಸೆಯನ್ನು ಹೊಂದಬೇಡಿ. ನನ್ನ ಹೃದಯ ಡೆಲ್ಲಿಲಿದ್ರು ಮಂಡ್ಯದಲ್ಲಿ ಇದೆ ಅಂತಕ್ಕಂಥದ್ದು ನಾನು ಬರ್ತಿಲ್ಲ. ನಾನು ಅದರಿಂದ ಇವತ್ತು ಪುಟ್ಟರಾಜಣ್ಣ ಅವರಿಗೆ ವಿಶೇಷವಾಗಿ ನಾನು ನನ್ನ ಕೃತಜ್ಞತೆ ಸಲ್ಲಿಸ್ತೇನೆ. ಇವತ್ತು ನಿಮ್ ಜೊತೆ ಬೆರೀಲಿಕ್ಕೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಏನು ಮಾಡಿದ್ದಾರೆ, ಅದಕ್ಕೆ ಅವರಿಗೆ ನನ್ನ ಕೃತಜ್ಞತೆ. ನಿಮ್ಮೆಲ್ಲರಿಗೆ ನನ್ನ ಮೇಲೆ ವಿಶ್ವಾಸ ಇಡಿ. ನಿಮ್ ವಿಶ್ವಾಸಕ್ಕೆ ದ್ರೋಹ ಮಾಡದೆ ನಿಮ್ ಜೊತೆಯಲ್ಲಿ ಇದ್ದೇನೆ, ನಿಮ್ಮ ಮಗನಾಗಿ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ ಗಮನಕ್ಕೆ ತರ್ತೀನಿ. ಎಲ್ಲ ನನ್ನ ತಾಯಂದ್ರಿಗೆ, ಹಿರಿಯರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳು. ಹರಳೆಕುಪ್ಪ ಗ್ರಾಮಕ್ಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.